ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನು ಮಾತನಾಡಿಸ್ಲಿಕ್ಕೆ ನಿಮ್ಮ ಅನುಮತಿ ಬೇಕು. ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ, ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ, ಈ 4 ಜನ ಯಾರು, ಮಟ್ಟಣ್ಣ, ಹಾಗೆ ತಿಮರೋಡಿ, ವಿಠಲ್ಲು, ಅದರ ಜೊತೆಯಲ್ಲಿ ಜಯಂತ್, ಇವ್ರು 4 ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು, ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನಯ್ಯನ ಮೇಲೆ ಆಗ್ಬೇಕು. ಹಿಂಗೆ ನಾನು ಓದಿದೀನಿ. ಇದು ಓದಿದಾಗ ಸುಜಾತ ಭಟ್ ಮೇಲೆ ಆಗ್ಬೇಕು. ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ, ನಗ್ನಗ್ತಾ ಊರೆಲ್ಲ, ಬೆಂಗಳೂರು ಇಡೀ ಸಿಟಿ ಎಲ್ಲ ಓಡಾಡ್ತಾ ಇದ್ದಾರೆ. ಸುಜಾತ ಅಲ್ಲ, ಇಡೀ ಪ್ರಕರಣವನ್ನು ದಿಕ್ ತಪ್ಪಿಸಿದೆ ನೀವು ಅಂತ ಹೇಳ್ತಿದ್ದಾರೆ. ಇಡೀ ಪ್ರಕರಣದ ದಿಕ್ಕು ಬುರ್ಡೆಗೂ ನನ್ಗೂ ಸಂಬಂಧ ಇಲ್ಲ. ಅಂತದ್ರಲ್ಲಿ ಬುರ್ಡೆ ತಂದ್ಬಿಟ್ಟು ಇವ್ರುಗಳು ನನ್ಗೇನೆ ಏಮಾರಿಸ್ಬಿಟ್ಟು ಬುರ್ಡೆಯನ್ನ ಡೆಲ್ಲಿಗೆ ತಗೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ನಿಮಗೆ ಗೊತ್ತಿತ್ತಾ, ಬುರ್ಡೆ ನೀವು ನೋಡಿದೀರಾ, ಯಾರದು ಬುರ್ಡೆ ಅಂತ ಗೊತ್ತಾ ಅಂತ ನನಗೆ SIT ಕೇಳಿದೆ. ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಮೊನ್ನೆನೂ SIT ನನಗೆ ವಾಟ್ಸಪ್ ಇಲ್ಲ, ಫೋನ್ ತರ ಎಲ್ಲೇ ಹೋಗಿದ್ದೀನಿ ನಾನು. ಅವರಿಗೆ ನಾನು ಮರ್ಯಾದೆ ಕೊಟ್ಟುಬಿಟ್ಟು ನಾನು ಹೋಗಿದ್ದೀನಿ. ಯಾಕೆ ಹೋಗ್ಬೇಕು ಹಾಗಾದ್ರೆ? ಬಟ್ ಇವಾಗ ಇವ್ರು 4 ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಇವರು ಈಗ SIT ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯೋಚನೆ ಇರ್ಲಿಲ್ವಾ? SIT ತಂದಿದ್ದೆ ಇವರು ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಟ್ಟಣ್ಣ ಅವರು. ವಿಜಯದ ಹೆಬ್ಬಾಗಿ ಮರ್ಯಾದೆಯಲ್ಲಿ ಇನ್ನೂ ಮಾತಾಡ್ತಾರಲ್ರಿ ಜನ, ಮರ್ಯಾದೆ ಇನ್ನೂ ಮಾತಾಡ್ತಾರಲ್ಲ. ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನು ಮಾತನಾಡಿಸ್ಲಿಕ್ಕೆ ನಿಮ್ಮ ಅನುಮತಿ ಬೇಕು. ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ, ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ, ಈ 4 ಜನ ಯಾರು, ಮಟ್ಟಣ್ಣ, ಹಾಗೆ ತಿಮರೋಡಿ, ವಿಠಲ್ಲು, ಅದರ ಜೊತೆಯಲ್ಲಿ ಜಯಂತ್, ಇವ್ರು 4 ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು, ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನಯ್ಯನ ಮೇಲೆ ಆಗ್ಬೇಕು. ಹಿಂಗೆ ನಾನು ಓದಿದೀನಿ. ಇದು ಓದಿದಾಗ ಸುಜಾತ ಭಟ್ ಮೇಲೆ ಆಗ್ಬೇಕು. ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ, ನಗ್ನಗ್ತಾ ಊರೆಲ್ಲ, ಬೆಂಗಳೂರು ಇಡೀ ಸಿಟಿ ಎಲ್ಲ ಓಡಾಡ್ತಾ ಇದ್ದಾರೆ. ಸುಜಾತ ಅಲ್ಲ, ಇಡೀ ಪ್ರಕರಣವನ್ನು ದಿಕ್ ತಪ್ಪಿಸಿದೆ ನೀವು ಅಂತ ಹೇಳ್ತಿದ್ದಾರೆ. ಇಡೀ ಪ್ರಕರಣದ ದಿಕ್ಕು ಬುರ್ಡೆಗೂ ನನ್ಗೂ ಸಂಬಂಧ ಇಲ್ಲ. ಅಂತದ್ರಲ್ಲಿ ಬುರ್ಡೆ ತಂದ್ಬಿಟ್ಟು ಇವ್ರುಗಳು ನನ್ಗೇನೆ ಏಮಾರಿಸ್ಬಿಟ್ಟು ಬುರ್ಡೆಯನ್ನ ಡೆಲ್ಲಿಗೆ ತಗೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ನಿಮಗೆ ಗೊತ್ತಿತ್ತಾ, ಬುರ್ಡೆ ನೀವು ನೋಡಿದೀರಾ, ಯಾರದು ಬುರ್ಡೆ ಅಂತ ಗೊತ್ತಾ ಅಂತ ನನಗೆ SIT ಕೇಳಿದೆ. ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಮೊನ್ನೆನೂ SIT ನನಗೆ ವಾಟ್ಸಪ್ ಇಲ್ಲ, ಫೋನ್ ತರ ಎಲ್ಲೇ ಹೋಗಿದ್ದೀನಿ ನಾನು. ಅವರಿಗೆ ನಾನು ಮರ್ಯಾದೆ ಕೊಟ್ಟುಬಿಟ್ಟು ನಾನು ಹೋಗಿದ್ದೀನಿ. ಯಾಕೆ ಹೋಗ್ಬೇಕು ಹಾಗಾದ್ರೆ? ಬಟ್ ಇವಾಗ ಇವ್ರು 4 ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಇವರು ಈಗ SIT ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯೋಚನೆ ಇರ್ಲಿಲ್ವಾ? SIT ತಂದಿದ್ದೆ ಇವರು ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಟ್ಟಣ್ಣ ಅವರು. ವಿಜಯದ ಹೆಬ್ಬಾಗಿ ಮರ್ಯಾದೆಯಲ್ಲಿ ಇನ್ನೂ ಮಾತಾಡ್ತಾರಲ್ರಿ ಜನ, ಮರ್ಯಾದೆ ಇನ್ನೂ ಮಾತಾಡ್ತಾರಲ್ಲ. ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನು ಮಾತನಾಡಿಸ್ಲಿಕ್ಕೆ ನಿಮ್ಮ ಅನುಮತಿ ಬೇಕು. ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ, ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ, ಈ 4 ಜನ ಯಾರು, ಮಟ್ಟಣ್ಣ, ಹಾಗೆ ತಿಮರೋಡಿ, ವಿಠಲ್ಲು, ಅದರ ಜೊತೆಯಲ್ಲಿ ಜಯಂತ್, ಇವ್ರು 4 ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು, ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನಯ್ಯನ ಮೇಲೆ ಆಗ್ಬೇಕು. ಹಿಂಗೆ ನಾನು ಓದಿದೀನಿ. ಇದು ಓದಿದಾಗ ಸುಜಾತ ಭಟ್ ಮೇಲೆ ಆಗ್ಬೇಕು. ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ, ನಗ್ನಗ್ತಾ ಊರೆಲ್ಲ, ಬೆಂಗಳೂರು ಇಡೀ ಸಿಟಿ ಎಲ್ಲ ಓಡಾಡ್ತಾ ಇದ್ದಾರೆ. ಸುಜಾತ ಅಲ್ಲ, ಇಡೀ ಪ್ರಕರಣವನ್ನು ದಿಕ್ ತಪ್ಪಿಸಿದೆ ನೀವು ಅಂತ ಹೇಳ್ತಿದ್ದಾರೆ. ಇಡೀ ಪ್ರಕರಣದ ದಿಕ್ಕು ಬುರ್ಡೆಗೂ ನನ್ಗೂ ಸಂಬಂಧ ಇಲ್ಲ. ಅಂತದ್ರಲ್ಲಿ ಬುರ್ಡೆ ತಂದ್ಬಿಟ್ಟು ಇವ್ರುಗಳು ನನ್ಗೇನೆ ಏಮಾರಿಸ್ಬಿಟ್ಟು ಬುರ್ಡೆಯನ್ನ ಡೆಲ್ಲಿಗೆ ತಗೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ನಿಮಗೆ ಗೊತ್ತಿತ್ತಾ, ಬುರ್ಡೆ ನೀವು ನೋಡಿದೀರಾ, ಯಾರದು ಬುರ್ಡೆ ಅಂತ ಗೊತ್ತಾ ಅಂತ ನನಗೆ SIT ಕೇಳಿದೆ. ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಮೊನ್ನೆನೂ SIT ನನಗೆ ವಾಟ್ಸಪ್ ಇಲ್ಲ, ಫೋನ್ ತರ ಎಲ್ಲೇ ಹೋಗಿದ್ದೀನಿ ನಾನು. ಅವರಿಗೆ ನಾನು ಮರ್ಯಾದೆ ಕೊಟ್ಟುಬಿಟ್ಟು ನಾನು ಹೋಗಿದ್ದೀನಿ. ಯಾಕೆ ಹೋಗ್ಬೇಕು ಹಾಗಾದ್ರೆ? ಬಟ್ ಇವಾಗ ಇವ್ರು 4 ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಇವರು ಈಗ SIT ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯೋಚನೆ ಇರ್ಲಿಲ್ವಾ? SIT ತಂದಿದ್ದೆ ಇವರು ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಟ್ಟಣ್ಣ ಅವರು. ವಿಜಯದ ಹೆಬ್ಬಾಗಿ ಮರ್ಯಾದೆಯಲ್ಲಿ ಇನ್ನೂ ಮಾತಾಡ್ತಾರಲ್ರಿ ಜನ, ಮರ್ಯಾದೆ ಇನ್ನೂ ಮಾತಾಡ್ತಾರಲ್ಲ. ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನು ಮಾತನಾಡಿಸ್ಲಿಕ್ಕೆ ನಿಮ್ಮ ಅನುಮತಿ ಬೇಕು. ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ, ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ, ಈ 4 ಜನ ಯಾರು, ಮಟ್ಟಣ್ಣ, ಹಾಗೆ ತಿಮರೋಡಿ, ವಿಠಲ್ಲು,
ಅದರ ಜೊತೆಯಲ್ಲಿ ಜಯಂತ್ ಇವ್ರು 4 ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು, ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಎನ್ ಮೇಲೆ ಆಗ್ಬೇಕು. ಹಿಂಗೆ ನಾನು ಓದಿದೀನಿ. ಇದು ಓದಿದಾಗ ಸುಜಾತ ಭಟ್ ಮೇಲೆ ಹೋಗ್ಬೇಕು. ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ನಗ್ನಗ್ತಾ. ಊರೆಲ್ಲ ಬೆಂಗಳೂರು ಇಡೀ ಸಿಟಿ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ ಅಲ್ಲ, ಭಟ್. ಇಡೀ ಪ್ರಕರಣವನ್ನು ದಿಕ್ ತಪ್ಪಿಸಿದ್ರೆ ನೀವು ಅಂತ ಹೇಳ್ತಿದ್ದಾರೆ. ಇಡೀ ಪ್ರಕರಣದ ದಿಕ್ಕು ಬುರ್ಡೆಗೂ ನನ್ಗೂ ಸಂಬಂಧ ಇಲ್ಲ. ಅಂತದ್ರಲ್ಲಿ ಬುರ್ಡೆ ತಂದ್ಬಿಟ್ಟು ಇವ್ರುಗಳು ನನ್ಗೇನೆ ಏಮಾರಿಸ್ಬಿಟ್ಟು ಬುರ್ಡೆಯನ್ನ ಡೆಲ್ಲಿಗೆ ತಗೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ನಿಮಗೆ ಗೊತ್ತಿತ್ತಾ, ಬುರ್ಡೆ ನೀವು ನೋಡಿದೀರಾ, ಯಾರದು ಬುರ್ಡೆ ಅಂತ ಗೊತ್ತಾ ಅಂತ ನನಗೆ SIT ಕೇಳಿದೆ. ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಮೊನ್ನೆನೂ SIT ನನಗೆ ವಾಟ್ಸಪ್ ಇಲ್ಲ, ಫೋನ್ ಕರೆಯಲ್ಲೇ ಹೋಗಿದ್ದೀನಿ ನಾನು. ಅವರಿಗೆ ನಾನು ಮರ್ಯಾದೆ ಕೊಟ್ಟುಬಿಟ್ಟು ನಾನು ಹೋಗಿದ್ದೀನಿ. ಯಾಕೆ ಹೋಗ್ಬೇಕು ಹಾಗಾದ್ರೆ? ಬಟ್ ಇವಾಗ ಇವ್ರು 4 ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಇವರು ಈಗ SIT ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯೋಚನೆ ಇರ್ಲಿಲ್ವಾ? SIT ತಂದಿದ್ದ ಇವರು ಹೆಬ್ಬಾಗಿಲಿನಲ್ಲಿ ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಟ್ಟಣ್ಣ ಅವರು. ವಿಜಯದ ಹೆಬ್ಬಾಗಿಲಿನಲ್ಲಿ ಮರ್ಯಾದೆ ಇನ್ನೂ ಮಾತಾಡ್ತಾರಲ್ರಿ ಜನ. ಮಾತಾ ಮರ್ಯಾದೆ ಅಂತಿರೋರು ಇನ್ನೂ ಮಾತಾಡ್ತಾರಲ್ಲ. ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನು ಮಾತನಾಡ್ಸ್ಲಿಕ್ಕೆ ನಿಮ್ಮ ಅನುಮತಿ ಬೇಕು. ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ, ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ, ಈ 4 ಜನ ಯಾರು ಮಟ್ಟಣ್ಣ, ಹಾಗೆ ತಿಮರೋಡಿ, ವಿಠಲ್ಲು, ಅದರ ಜೊತೆಯಲ್ಲಿ ಜಯಂತ್ ಇವ್ರು 4 ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು, ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಎನ್ ಮೇಲೆ ಆಗ್ಬೇಕು. ಹಿಂಗೆ ನಾನು ಓದಿದೀನಿ. ಇದು ಓದಿದಾಗ ಸುಜಾತ ಭಟ್ ಮೇಲೆ ಹೋಗ್ಬೇಕು. ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ನಗ್ನಗ್ತಾ. ಊರೆಲ್ಲ ಬೆಂಗಳೂರು ಇಡೀ ಸಿಟಿ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ. ಅಲ್ಲ, ಇಡೀ ಪ್ರಕರಣವನ್ನು ದಿಕ್ ತಪ್ಪಿಸಿದ್ರೆ ನೀವು ಅಂತ ಹೇಳ್ತಿದ್ದಾರೆ. ಇಡೀ ಪ್ರಕರಣದ ದಿಕ್ಕು ಬುರ್ಡೆಗೂ ನನ್ಗೂ ಸಂಬಂಧ ಇಲ್ಲ. ಅಂತದ್ರಲ್ಲಿ ಬುರ್ಡೆ ತಂದ್ಬಿಟ್ಟು ಇವ್ರುಗಳು ನನ್ಗೇನೆ ಏಮಾರಿಸ್ಬಿಟ್ಟು ಬುರ್ಡೆಯನ್ನ ಡೆಲ್ಲಿಗೆ ತಗೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ನಿಮಗೆ ಗೊತ್ತಿತ್ತಾ, ಬುರ್ಡೆ ನೀವು ನೋಡಿದೀರಾ, ಯಾರದು ಬುರ್ಡೆ ಅಂತ ಗೊತ್ತಾ ಅಂತ ನನಗೆ SIT ಕೇಳಿದೆ. ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಮೊನ್ನೆನೂ SIT ನನಗೆ ವಾಟ್ಸಪ್ ಇಲ್ಲ, ಫೋನ್ ಕರೆಯಲ್ಲೇ ಹೋಗಿದ್ದೀನಿ ನಾನು. ಅವರಿಗೆ ನಾನು ಮರ್ಯಾದೆ ಕೊಟ್ಟುಬಿಟ್ಟು ನಾನು ಹೋಗಿದ್ದೀನಿ. ಯಾಕೆ ಹೋಗ್ಬೇಕು ಹಾಗಾದ್ರೆ? ಬಟ್ ಇವಾಗ ಇವ್ರು 4 ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಇವರು ಈಗ SIT ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯೋಚನೆ ಇರ್ಲಿಲ್ವಾ? SIT ತಂದಿದ್ದ ಇವರು ಹೆಬ್ಬಾಗಿಲಿನಲ್ಲಿ ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಟ್ಟಣ್ಣ ಅವರು. ವಿಜಯದ ಹೆಬ್ಬಾಗಿಲಿನಲ್ಲಿ ಮರ್ಯಾದೆ ಇನ್ನೂ ಮಾತಾಡ್ತಾರಲ್ರಿ ಜನ. ಮಾತಾ ಮರ್ಯಾದೆ ಅಂತಿರೋರು ಇನ್ನೂ ಮಾತಾಡ್ತಾರಲ್ಲ. ಅಲ್ಲಿವರೆಗೂ ಸ್ವಲ್ಪ ಬೇರೆಯವ್ರನ್ನು ಮಾತನಾಡ್ಸ್ಲಿಕ್ಕೆ ನಿಮ್ಮ ಅನುಮತಿ ಬೇಕು. ಅನುಮತಿ ಕೊಟ್ಟಿದ್ದೀರಿ ಅಂತ ಭಾವಿಸ್ತಾ ತೇಜಸ್ ಅವರೇ, ಇವಾಗ ಕೋರ್ಟ್ ಮೊರೆ ಹೋಗಿರೋದು ಹೆಂಗಿದೆ ಅಂದ್ರೆ, ಈ 4 ಜನ ಯಾರು ಮಟ್ಟಣ್ಣ, ಹಾಗೆ ತಿಮರೋಡಿ, ವಿಠಲ್ಲು, ಅದರ ಜೊತೆಯಲ್ಲಿ ಜಯಂತ್ ಇವ್ರು 4 ಜನದ ಮೇಲೆ ಏನು ಆಕ್ಷನ್ ಆಗ್ಬಾರ್ದು, ಏನೇ ಆಕ್ಷನ್ ಆಗೋಂಗಿದ್ರು ಚಿನ್ನ ಎನ್ ಮೇಲೆ ಆಗ್ಬೇಕು. ಹಿಂಗೆ ನಾನು ಓದಿದೀನಿ. ಇದು ಓದಿದಾಗ ಸುಜಾತ ಭಟ್ ಮೇಲೆ ಹೋಗ್ಬೇಕು. ಸುಜಾತ ಭಟ್ ಆರಾಮಾಗಿ ಓಡಾಡ್ತಾ ಇದ್ದಾರೆ ನಗ್ನಗ್ತಾ. ಊರೆಲ್ಲ ಬೆಂಗಳೂರು ಇಡೀ ಸಿಟಿ ಎಲ್ಲ ಓಡಾಡ್ತಾ ಇದ್ದಾರೆ ಸುಜಾತ. ಅಲ್ಲ, ಇಡೀ ಪ್ರಕರಣವನ್ನು ದಿಕ್ ತಪ್ಪಿಸಿದ್ರೆ ನೀವು ಅಂತ ಹೇಳ್ತಿದ್ದಾರೆ. ಇಡೀ ಪ್ರಕರಣದ ದಿಕ್ಕು ಬುರ್ಡೆಗೂ ನನ್ಗೂ ಸಂಬಂಧ ಇಲ್ಲ. ಅಂತದ್ರಲ್ಲಿ ಬುರ್ಡೆ ತಂದ್ಬಿಟ್ಟು ಇವ್ರುಗಳು ನನ್ಗೇನೆ ಏಮಾರಿಸ್ಬಿಟ್ಟು ಬುರ್ಡೆಯನ್ನ ಡೆಲ್ಲಿಗೆ ತಗೊಂಡು ಹೋಗಿ ನನ್ನನ್ನ ಆ ಬುರ್ಡೆ ಇದಕ್ಕೆ ಬುರ್ಡೆ ನಿಮಗೆ ಗೊತ್ತಿತ್ತಾ, ಬುರ್ಡೆ ನೀವು ನೋಡಿದೀರಾ, ಯಾರದು ಬುರ್ಡೆ ಅಂತ ಗೊತ್ತಾ ಅಂತ ನನಗೆ SIT ಕೇಳಿದೆ. ನಾನು ಅದಕ್ಕೆ ಸಮಂಜಸವಾಗಿ ನಾನು ಉತ್ತರ ಕೊಟ್ಟಿದ್ದೀನಿ. ನಾನು ಮೊನ್ನೆನೂ SIT ನನಗೆ ವಾಟ್ಸಪ್ ಇಲ್ಲ, ಫೋನ್ ಕರೆಯಲ್ಲೇ ಹೋಗಿದ್ದೀನಿ ನಾನು. ಅವರಿಗೆ ನಾನು ಮರ್ಯಾದೆ ಕೊಟ್ಟುಬಿಟ್ಟು ನಾನು ಹೋಗಿದ್ದೀನಿ. ಯಾಕೆ ಹೋಗ್ಬೇಕು ಹಾಗಾದ್ರೆ? ಬಟ್ ಇವಾಗ ಇವ್ರು 4 ಜನ ಅಂತೂ ನಮ್ಮನ್ನ ಅರೆಸ್ಟ್ ಮಾಡಬಾರ್ದು ಅಂತ ಹೇಳಿ ಕೋರ್ಟ್ಗೆ ಹೋಗಿದ್ದಾರೆ. ಅವ್ರಿಗೆ ತುಂಬಾ ದೊಡ್ಡ ದೊಡ್ಡ ಲಾಯರ್ ಬಂದು ವಾದ ಮಾಡ್ತಿದ್ದಾರೆ. ಹಾಗಾದ್ರೆ ಇವರು ಈಗ SIT ಬರ್ಬೇಕಾಗಿದ್ರೆ ಮುಂಚೆ ಇವರಿಗೆ ಯೋಚನೆ ಇರ್ಲಿಲ್ವಾ? SIT ತಂದಿದ್ದ ಇವರು ಹೆಬ್ಬಾಗಿಲಿನಲ್ಲಿ ಕೂತಿದ್ದೇವೆ ಅಂತ ಹೇಳದಪ್ಪ ಇವರು ಗಿರೀಶ್ ಮಟ್ಟಣ್ಣ ಅವರು. ವಿಜಯದ ಹೆಬ್ಬಾಗಿಲಿನಲ್ಲಿ ಮರ್ಯಾದೆ ಇನ್ನೂ ಮಾತಾಡ್ತಾರಲ್ರಿ ಜನ. ಮಾತಾ ಮರ್ಯಾದೆ ಅಂತಿರೋರು ಇನ್ನೂ ಮಾತಾಡ್ತಾರಲ್ಲ.